ಓಂ ಗುರುಭ್ಯೋ ನಮಃ. ಬಂಧುಗಳೇ, ಯಾವುದೇ ಒಂದು ವಸ್ತು ಮನುಷ್ಯನಿಗೆ ಕಾಣಿಸಬೇಕು ಅಂದ್ರೆ ಮುಖ್ಯವಾಗಿ ಆತನಲ್ಲಿ ಕಣ್ಣು ಇರಬೇಕು ಅಂತ ಹೇಳುತ್ತೀರಿ. ಒಂದು ವೇಳೆ ಕಣ್ಣು ಇದ್ರೆ ಯಾವ ವಸ್ತು ಬೇಕಾದ್ರೂ ಕಾಣಿಸುತ್ತಾ, ಅಥವಾ ಕುರುಡನಿಗೆ ಎಲ್ಲ ವಸ್ತುಗಳು ಕಾಣಿಸುತ್ತಾ ಅಂತ ಕೇಳಿದ್ರೆ ಇಲ್ಲ, ದೃಷ್ಟಿಯೂ ಕೂಡ ಬೇಕು ಅಂತ ಹೇಳ್ತೀರಿ. ಒಂದ್ ವೇಳೆ ದೃಷ್ಟಿ ಇದ್ರೆ ಎಂತಹ ವಸ್ತುಗಳನ್ನು ಕೂಡ ನೋಡಬಹುದಾ ಅಂತ ಕೇಳಿದ್ರೆ ಕೆಲವೊಂದು ವಸ್ತುಗಳನ್ನ ನೋಡೋಕ್ಕಾಗಲ್ಲ. ಯಾಕೆ ಅಂದ್ರೆ ಅವು ತುಂಬಾ ಸೂಕ್ಷ್ಮವಾಗಿರುತ್ತೆ. ಅಂತಹ ವಸ್ತುಗಳನ್ನ ನೋಡುವ ಸಲುವಾಗಿ ಸೂಕ್ಷ್ಮದರ್ಶಕ ಯಂತ್ರಗಳನ್ನ ಬಳಸಬೇಕಾಗುತ್ತೆ ಅಂತ ಹೇಳ್ತೀರಿ. ಒಂದು ವೇಳೆ ಸೂಕ್ಷ್ಮದರ್ಶಕ ಯಂತ್ರದಿಂದ ಎಂತಹ ಸೂಕ್ಷ್ಮವಾಗಿರುವಂತಹ ಸಂಗತಿಯನ್ನು ಕೂಡ ನೋಡಬಹುದಾ ಅಂತ ಕೇಳಿದ್ರೆ ಮತ್ತೆ ನೀವು ಇಲ್ಲ ಅಂತಾನೆ ಹೇಳ್ತೀರಿ. ಯಾಕೆ ಅಂದ್ರೆ ಕೆಲವೊಂದು ಅತಿ ಸೂಕ್ಷ್ಮವಾಗಿವೆ, ಸೂಕ್ಷ್ಮದರ್ಶಕ ಯಂತ್ರದಲ್ಲಿಯೂ ಕೂಡ ಅವು ಕಾಣಲ್ಲ. ಬಂಧುಗಳೇ, ಯಾವ ಸಂಗತಿಗಳು ಅಥವಾ ಯಾವ ವಸ್ತುಗಳು ಸೂಕ್ಷ್ಮದರ್ಶಕ ಯಂತ್ರದಿಂದಲೂ ಕೂಡ ನೋಡಲು ಸಾಧ್ಯ ಇಲ್ವೋ ಅಂತಹ ವಸ್ತುವಲ್ಲಿಯೂ ಕೂಡ ದೇವರು ಅಡಗಿದ್ದಾನೆ, ಅಂಥದ್ರಲ್ಲಿಯೂ ದೇವರಿದ್ದಾನೆ. ಮತ್ತೆ ದೇವರನ್ನು ನೋಡೋದು ಹೇಗೆ? ಇಷ್ಟೊಂದು ಸೂಕ್ಷ್ಮ ರೂಪದಲ್ಲಿರುವಂತಹ ದೇವರು ಬರಿಗಣ್ಣಿಗೂ ಕೂಡ ಕಾಣಿಸ್ತಾನೆ. ಬಂಧುಗಳೇ, ನಮಗೆ ಯಾವ ಸೂಕ್ಷ್ಮದರ್ಶಕ ಯಂತ್ರದ ಅವಶ್ಯಕತೆಯೂ ಇಲ್ಲ. ಯಾಕೆ ಅಂದ್ರೆ ದೇವರನ್ನು ನೋಡಲು ಬೇಕಾಗಿರುವುದು ಮುಖ್ಯವಾಗಿ 3 ಸಂಗತಿಗಳು. ಒಂದು, ದೇವರು ಅಂದ್ರೇನು ಗೊತ್ತಿರಬೇಕು. ಇನ್ನೊಂದು, ನಮ್ಮ ಹತ್ರ ಒಳ್ಳೆಯತನ ತುಂಬಿರಬೇಕು. ಇನ್ನೊಂದು, ನಮ್ಮಲ್ಲಿ ಭಕ್ತಿ ಎಂಬ ಭಾವ ತುಂಬಿರಬೇಕು. ಈ 3 ಇದ್ದದ್ದೇ ಆದ್ರೆ ನಮಗೆ ಯಾವ ಸೂಕ್ಷ್ಮದರ್ಶಕ ಯಂತ್ರದ ಅವಶ್ಯಕತೆಯೂ ಇಲ್ಲ. ಸಾಮಾನ್ಯವಾಗಿ ಸಹಜವಾಗಿ ಇದ್ದ ಕಣ್ಣಿನಿಂದಲೇ ನಾವು ದೇವರನ್ನ ನೋಡಬಹುದು. ಬಂಧುಗಳೇ, ಧನ್ಯವಾದಗಳು.